ಪ್ರೈಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಈ ಒಂದು ಆತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವತ್ತು ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿನ ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. For today's meditation, let us turn to the Gospel according to Saint Matthew, chapter 21, verses 20-22. ನಾವು ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20-22 ವಚನಗಳನ್ನು ಓದಿಕೊಳ್ಳೋಣ. And seeing this, disciples marveled, saying, How did the fig tree wither at once? And Jesus answered and said to them, Truly I say to you, if you have faith, you shall not only do what was done to the fig tree, but even if you say to this mountain, Be taken up and cast into the sea, it shall happen. And all things you ask in prayer, believing, you shall receive. ಮತ್ತಾಯ 21-20 ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡೆದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದೂ ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. Jesus taught his disciples how to pray and not to preach. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಕೇವಲ ಬೋಧನೆ ಮಾತ್ರ ಮಾಡಬಾರದು ಎಂಬುದಾಗಿ ತಿಳಿಯಪಡಿಸಿದ್ದಾನೆ. Jesus came to a fig tree and found nothing on it but leaves. ಯೇಸು ಕ್ರಿಸ್ತನು ಅಂಜೂರದ ಮರದ ಬಳಿ ಬರುತ್ತಾರೆ. ಅಲ್ಲಿ ಕೇವಲ ಹಸಿರು ಎಲೆಗಳಿದ್ದವೆ ಹೊರತು ಅಲ್ಲಿ ಯಾವುದೇ ಹಣ್ಣು ಇದ್ದಿಲ್ಲ. Jesus said to the fig tree, Let no fruit grow on you ever again. ಆ ಒಂದು ಅಂಜೂರದ ಮರಕ್ಕೆ ಶಪಿಸಿ ಯೇಸು ಹಿಂಗಂದನು, ಇನ್ನೆಂದಿಗೂ ನೀನು ಫಲ ಕೊಡದೇ ಇರುವಂತ ಮರವಾಗಿರುವೆ ಎಂಬುದಾಗಿ. It reveals Israel's fruitlessness and Christ's displeasure and ultimate judgment. ಇದು ಇಸ್ರಾಯೇಲರು ಫಲಭರಿತ ಜೀವಿತ ಮಾಡದೆ ಅವರು ಕೇವಲ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ವ್ಯರ್ಥ ಕಾರ್ಯಗಳನ್ನು ಮಾಡ್ತಿದ್ದದನ್ನು ನೋಡಿ ಈ ಒಂದು ಕಾರ್ಯ ತಿಳಿಯಪಡಿಸುತ್ತಾನೆ. The miracle was about the fruitless religious system in the temple. ಆ ಒಂದು ದೇವಾಲಯದಲ್ಲಿ ಫಲಭರಿತವಾಗದೆ ಕೇವಲ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಅವರು ಮಾಡ್ತಾ ಇದ್ರು. Christ was about to depart physically. ಯೇಸು ಕ್ರಿಸ್ತನು ಅಲ್ಲಿಂದ ಹೊರಟು ಹೋಗಬೇಕೆಂಬುದಾಗಿ ಪ್ರಯತ್ನ ಮಾಡಿದನು. Christ was preparing his disciples, teaching them how they can access his presence, enjoy his fellowship, and draw from his power, provision, and protection through prayer. ಆತನ ಒಂದು ಪವಿತ್ರಾತ್ಮನ ಒಂದು ಬಲದಿಂದ ಹಾಗೂ ಆತನ ಪ್ರಸನ್ನತೆಯಿಂದ ಪ್ರಾರ್ಥನೆ ಮುಖಾಂತರವಾಗಿ ಯಾವ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಫಲಭರಿತ ಜೀವಿತ ಜೀವಿಸಬಹುದೆಂಬುದಾಗಿ ಯೇಸು ಕ್ರಿಸ್ತನು ಬೋಧಿಸುವವನಾಗಿದ್ದಾನೆ. Prayer is the means by which we come closer to the Savior, know his presence, and access his divine power. ನಾವು ಪ್ರಾರ್ಥನೆಯಲ್ಲಿ ಆತನ ಸಾನ್ನಿಧ್ಯಕ್ಕೆ ಬಂದು ಆತನ ಶಕ್ತಿಯನ್ನು ಅನುಭವಿಸುವಂತವರನ್ನಾಗಿ ಮಾಡುತ್ತಾನೆ. For mountain moving prayer, we need faith in God. ನಾವು ಬೆಟ್ಟಗಳನ್ನ ತೆಗೆದಿಡುವಂತ ಒಂದು ಕಾರ್ಯಕ್ಕೆ ನಮಗೆ ಒಂದು ಪ್ರಾರ್ಥನೆಯ ಬಲ ನಮಗಿರಬೇಕು. Most people have a limited view of God and his power, character, and will. ಅನೇಕ ಜನರಿಗೆ ದೇವರ ಗುಣ, ದೇವರ ಒಂದು ಬಲ ಗೊತ್ತಿಲ್ಲದೆ ಅವರು ಜೀವಿತವನ್ನ ಮಾಡುತ್ತಾ ಇದ್ದಾರೆ. Jesus said, have faith in God. ಯೇಸು ಕ್ರಿಸ್ತನು ಹೇಳುತ್ತಾನೆ, ದೇವರಲ್ಲಿ ನಿಮಗೆ ನಂಬಿಕೆ ಇರಲಿ. How you pray ultimately depends on what you know and believe about the Lord. ನಾವು ಹೇಗೆ ಪ್ರಾರ್ಥನೆ ಮಾಡುತ್ತೇವೆ ಎಂಬುದಕ್ಕೆ ಒಂದು ಆಧಾರ ನಾವು ದೇವರನ್ನು ಎಷ್ಟು ತಿಳಿದಿದ್ದೇವೆ ಹಾಗೂ ದೇವರನ್ನು ಹೇಗೆ ಪ್ರಾರ್ಥಿಸ್ತೇವೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. As the knowledge of God grows, so does your confidence in his ability and willingness to interfere on your behalf. ನಾವು ದೇವರ ಒಂದು ಬಲವನ್ನು ತಿಳಿದಾಗ ನಾವು ದೇವರ ಹತ್ರ ಹೆಚ್ಚಾಗಿ ಕೇಳಿಕೊಳ್ಳಿಕ್ಕೆ ಆತನ ಬಳಿಗೆ ಬರ್ತೇವೆ, ಆತನಿಂದ ಆಶೀರ್ವಾದ ಹೊಂದುತ್ತೇವೆ. Mountain represents any difficulty that tries to block you from enjoying God's purposes in your life. ಈ ಒಂದು ಬೆಟ್ಟಗಳು ಎಂಬುದಾಗಿ ಹೇಳುವಾಗ ನಮ್ಮನ್ನ ದೇವರ ಪ್ರಸನ್ನತೆಯಿಂದ ದೂರವಿಟ್ಟು ನಮಗೆ ಅಡ್ಡಿ ಮಾಡುವಂತ ಎಲ್ಲಾ ಕಾರ್ಯಗಳೇ ಆ ಬೆಟ್ಟಗಳಾಗಿವೆ.
The image of mountain is a barrier, a towering hindrance stood in the way of the will of God. ದೇವರ ಒಂದು ಚಿತ್ತಕ್ಕೆ ವಿರುದ್ಧವಾಗಿ ಮಾಡ್ತಿರುವಂತ ಆ ಒಂದು ಅಡ್ಡಿ ಆತಂಕಗಳೇ ಆ ಬೆಟ್ಟಗಳಾಗಿವೆ. Prayer has the ability to remove any intimidation or any overwhelming difficulty that tries to block God's purposes. ದೇವರ ಒಂದು ಉದ್ದೇಶಗಳನ್ನ ಮಾಡಲಿಕ್ಕೆ ಅಡ್ಡಿ ಮಾಡುವಂತ ಎಲ್ಲ ಸೈತಾನ ಕಾರ್ಯಗಳನ್ನ ತೆಗೆದುಹಾಕಿ ನಮಗೆ ಸರಾಗ ಮಾಡುವಂಥದ್ದೇ ಪ್ರಾರ್ಥನೆಯಾಗಿದೆ. Mountains are moved according to Christ when you open your heart before God and say, Lord, you have to do something about it. ನಾವು ಹೃದಯವನ್ನ ತೆರೆದು ದೇವರೇ ನೀನು ಏನಾದರೂ ಮಾಡಬೇಕೆಂಬುದಾಗಿ ದೇವರನ್ನ ಕೇಳಿಕೊಂಡಾಗ ದೇವರು ನಮ್ಮ ಕಾರ್ಯಗಳನ್ನ ಮಾಡುತ್ತಾನೆ. There are some things in our life that can only be unlocked when we hit the floor with our knees. ನಾವು ಮೊಣಕಾಲೂರಿ ಪ್ರಾರ್ಥಿಸಿದಾಗ ಮಾತ್ರನೇ ನಾವು ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತೇವೆ, ದೇವರ ಸಹಾಯ ಪಡ್ಕೊಳ್ಳುತ್ತೇವೆ. Prayers of faith will never fulfill desires of the flesh. ಈ ಒಂದು ನಂಬಿಕೆಯ ಪ್ರಾರ್ಥನೆಯು ಅದು ಶರೀರದ ಇಚ್ಛೆಗಳನ್ನು ಪೂರೈಸುವಂತದ್ದಲ್ಲ. Jesus speaks of disciples who have sold out everything to follow Christ and advancing the gospel, even willing to die. ಎಲ್ಲವನ್ನ ಬಿಟ್ಟು ಬಂದು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ತಮ್ಮ ಪ್ರಾಣಗಳನ್ನೇ ತ್ಯಾಗ ಕೊಡಲಿಕ್ಕೆ ಮುಂದೆ ಬಂದಂತ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. They have said no to the world and yes to the Messiah. ಅವರು ಲೋಕಕ್ಕೆ ಇಲ್ಲವೆಂದು ಹೇಳಿ ಈ ಮೆಸ್ಸಿಯನಾದಂತ ಕ್ರಿಸ್ತನಿಗೆ ಹೌದೆಂದು ಹೇಳಿ ಆತನನ್ನು ಹಿಂಬಾಲಿಸ್ತಾ ಇದ್ದರು. Jesus assured believers living for him, whatever they ask, it shall be granted. ಕ್ರಿಸ್ತನಿಗಾಗಿ ಜೀವಿಸುವಂತವರಿಗೆ ಅವರು ನಂಬಿಕೆಯಿಂದ ಏನು ಬೇಡಿಕೊಂಡ್ರು ಕೂಡ ಅದೆಲ್ಲವನ್ನು ಕೂಡ ಕೊಡುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ. Let us turn to the book of Zechariah, chapter 4, verses 6 and 7. ನಾವು ಜಕರಿಯ ಪುಸ್ತಕ 4ನೇ ಅಧ್ಯಾಯ 5 ಮತ್ತು 6ನೇ ವಚನಕ್ಕೆ ತಿರುಗಿಸೋಣ. Then he answered and said to me, This is the word of the Lord to Zerubbabel, saying, Not by might, nor by power, but by my spirit, says the Lord of hosts. What are you, O great mountain? Before Zerubbabel, you will become a plain, and he will bring forth the chopped stone and shouts of grace, grace to it. ಜಕರ್ಯ 4, 6 ಮತ್ತು 7ನೇ ವಚನ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವೆ. ಅವನು ಕಶುಲದ ಕಲ್ಲನ್ನು ಕೊಲಹಾದರದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆಯಿರಲಿ ಎಂಬ ಜನಘೋಷವಾಗುವುದು. Zerubbabel was the governor sent to Jerusalem to rebuild the temple. ಈ ಒಂದು ಜೆರುಬ್ಬಾಬೆಲನು ಆ ಒಂದು ದೇವಾಲಯವನ್ನು ಕಟ್ಟಲಿಕ್ಕೆ ಕಳಿಸಿಕೊಟ್ಟಂತ ಅಧಿಪತಿಯಾಗಿರುತ್ತಾನೆ. Everyone was surprised how this project could be completed. ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗ್ತದೆ ಈ ಕಾರ್ಯವನ್ನ ಹೇಗೆ ಮುಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ. The word of the Lord came to Zerubbabel, not by might, nor by power, but by my spirit. ಆದರೆ ಜೆರುಬ್ಬಾಬೆಲನಿಗೆ ದೇವರ ವಚನ ಸಿಗ್ತದೆ, ಅದೇನಂದ್ರೆ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ. This is God's method of accomplishing his work. ದೇವರ ಕಾರ್ಯವನ್ನು ಮಾಡುವಂತ ವಿಧಾನವೇ ಈ ತರ ಆಗಿದೆ. Who are you, O great mountain? Before Zerubbabel, you shall become a plain. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮವಾಗುವಿ. The mountain here refers to king of Medo-Persian Empire. ಈ ಒಂದು ಬೆಟ್ಟವು ಮೇಡೋ ಪರ್ಷಿಯನ್ ಸಾಮ್ರಾಜ್ಯದ ಒಂದು ಗುರುತಾಗಿ ನಾವು ಕಾಣಬಹುದು. He made a decree that the work on the temple should be stopped. ಆತನು ಒಂದು ಆಜ್ಞೆ ಹೊರಡಿಸುತ್ತಾನೆ, ದೇವಾಲಯದ ಕೆಲಸಗಳು ನಿಂತು ಹೋಗಬೇಕೆಂಬುದಾಗಿ. Cyrus, who in fact was Esther's son, had some 16 years earlier made the decree that the temple should be rebuilt. 16 ವರ್ಷಗಳ ಮುಂದೆನೆ ಈ ಕೋರೇಶನ ಮುಖಾಂತರವಾಗಿ ಈ ದೇವಾಲಯ ಪುನಃ ಕಟ್ಟಲ್ಪಡುತ್ತದೆ ಎಂಬುದಾಗಿ ದೇವರ ನುಡಿ ಅವನಿಗೆ ಬಂದಿರುತ್ತದೆ. But the new emperor gave the order that no temple was to be built in Jerusalem.
ಆದರೆ ಹೊಸ ಚಕ್ರವರ್ತಿ ಬಂದು ಈ ದೇವಾಲಯನ ಕಟ್ಟಬಾರದೆಂಬುದಾಗಿ ಅವನು ಆಜ್ಞಾಪಿಸುತ್ತಾನೆ. The question, who are you, O great mountain, is asked by the Holy Spirit. ಅದಕ್ಕಾಗಿ ಈ ಪವಿತ್ರಾತ್ಮನು ಕೇಳುತ್ತಾನೆ, ದೊಡ್ಡ ಬೆಟ್ಟವೇ ನೀನು ಯಾರು ಎಂಬುದಾಗಿ ಕೇಳುತ್ತಾನೆ. In other words, the Holy Spirit is saying, who do you think you are attempting to stop the work of God? ಪವಿತ್ರಾತ್ಮನು ಕೇಳುತ್ತಾ ಇದ್ದಾನೆ, ದೇವರ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ನೀನು ಯಾರೆಂಬುದಾಗಿ. This man was executed by Darius I. ಈ ಒಂದು ಕಾರ್ಯವು ಮಾಡಲ್ಪಟ್ಟದ್ದು ಡೇರಿಯಸ್ 1ನೇ ಚಕ್ರವರ್ತಿಯಿಂದ ಮಾಡಲ್ಪಡುತ್ತದೆ. He was removed because of his efforts to hinder the work of God. ಆತನು ದೇವರ ಕಾರ್ಯವನ್ನು ಅಡ್ಡಿ ಮಾಡಿದ್ದಕ್ಕೆ ಅವನು ರಾಜ್ಯಾಧಿಕಾರದಿಂದ ಕಿತ್ತು ಹಾಕಲ್ಪಡುತ್ತಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದಾಗಿ ಹೇಳಿದೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗೆ ಉತ್ತರ ಕೊಡುವನೆ, ಪ್ರಾರ್ಥನೆಯನ್ನು ಕೇಳುವನೇ ನಿಂಗೆ ಸ್ತೋತ್ರ ಮಾಡ್ತೇವೆ. ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡಲು ಶಕ್ತನಾಗಿರುವಾತನೇ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀವು ನಂಬಿಕೆಯಿಂದ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿದ್ರು ಕೂಡ ಅದಾಗ ಆಗುವುದು ಎಂಬುದಾಗಿ ಹೇಳಿದಿ, ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನಿಂದ ನಮ್ಮನ್ನು ಬಲಪಡಿಸುವಾತನು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕರು ಅನೇಕ ಕಷ್ಟಗಳಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಬೆಟ್ಟದಂಥ ಒಂದು ಸಮಸ್ಯೆಗಳನ್ನು ಎದುರಿಸುವಾಗ ಯೇಸುವೆ ನೀನು ಕರುಣಿಸಿ ನಿನ್ನ ಕೃಪಾನುಸಾರವಾಗಿ ಸತ್ಯಾನುಸಾರವಾಗಿ ನಿನ್ನ ಆತ್ಮನ ಬಲದಿಂದ ಸ್ವಾಮಿ ಎಲ್ಲ ಬೆಟ್ಟಗಳನ್ನು ಕೂಡ ನೀನು ನೆಲಸಮ ಮಾಡಲಿಕ್ಕೆ ಶಕ್ತನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಸರ್ವಾಧಿಕಾರವು ನಿನ್ನದೇ, ಸರ್ವ ಬಲ ನಿನ್ನ ಕೈಲಿದೆ ಸ್ವಾಮಿ. ದೇಶಗಳನ್ನು ಆಳುವಾತನು, ಭೂಮ್ಯಾಕಾಶಗಳ ಒಡೆಯನು, ಸರ್ವ ಜೀವಗಳ ಒಡೆಯ ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲರ ಜೀವಿತಗಳಲ್ಲಿ ಕೂಡ ಸ್ವಾಮಿ ನೀನು ಬಲ ಪರಾಕ್ರಮಗಳನ್ನು ಮಾಡಿ ನಿನ್ನ ಒಂದು ಕಾರ್ಯಗಳನ್ನು ಸಾಧಿಸಬೇಕಾಗಿ ನಿನ್ನ ಚಿತ್ತವನ್ನು ತಿಳಿದು ಅದನ್ನು ನೆರವೇರಿಸಲಿಕ್ಕೆ ಎಲ್ಲರನ್ನು ನೀನು ಬಲಪಡಿಸಬೇಕಾಗಿ. ಅನೇಕರು ಕಷ್ಟಗಳಲ್ಲಿ, ಕಾಯಿಲೆಗಳಲ್ಲಿ, ನೋವುಗಳಲ್ಲಿ, ಚಿಂತೆಯಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಸ್ವಾಮಿ ಯೇಸುವಿನಲ್ಲಿ ಬಿಡುಗಡೆ ಕೊಟ್ಟು ಸ್ವಾಮಿ ಶಾಂತಿ ಸಮಾಧಾನ ಕೃಪೆಯಲ್ಲಿ ನಡೆಸಿಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.